सत्यब्रह्माय विद्महे अहिंसा बोधकाय धीमहि तन्नो गान्धी प्रचोदयात्। श्रुतिस्मृतिपुराणानाम् आलयं करुणालय नमामि भगवत्पादं शङ्करयोगीश्वरम्। ಇವತ್ತು ನಮ್ಮೆಲ್ಲರಿಗೂ ನಿಜವಾದ ಗೌರಿ ಹಬ್ಬ ಅಥವಾ ಗಣಪತಿ ಹಬ್ಬ ಆಯಿತು ಅಂತ ಅನ್ಕೊಳ್ಬೋದು. ಯಾಕೆ? ದೇವಿ ಅಂದರೆ ಪ್ರಕೃತಿ. ಆ ಪ್ರಕೃತಿಯಲ್ಲಿ ಅವಳು 3 ರೂಪದಲ್ಲಿ ಇದ್ದಾಳಂತ. ಒಂದು ಹಸು, ಇನ್ನೊಂದು ತಾಯಿ, ಇನ್ನೊಂದು ಭೂಮಿ. 3 ಮೋಸ ಗೊತ್ತಿಲ್ಲ. ಹಸುಗೆ ಕಟಕ ಹೋಗಿ ಕಡಿಯೋ ಮೊದಲು ಹಾಲು ಕರೆದ್ರು ಹಾಲು ಕೊಡುತ್ತೆ. ತಾಯಿ ತನ್ನ ಮಗು ಎಷ್ಟೇ ಒದ್ರು ತನ್ನ ಸ್ತನದಿಂದ ಹಾಲು ಕೊಡ್ತಾಳೆ. ಭೂಮಿ ನಾವು ಮಾಡಬಾರ್ದೆಲ್ಲ ಮಾಡಿದ್ರು ನಾನು ಸೇರಿ. ಯಾಕೆ ನಾವ್ಯಾರು ಒಳ್ಳೇದು ಮಾಡಲಿಲ್ಲ ಪ್ರಕೃತಿಗೆ. ಮಾಡಿದ್ರೆ ಕೊರೋನಾನ ಉಡುಗೊರೆ ಪ್ರಕೃತಿ ನಮಗೆ ಕೊಡ್ತಾ ಇದ್ರು. ಕೊಟ್ಟಿದೆ ಅಂದ್ರೆ ಮಾಡಬಾರ್ದು ಮಾಡಿದೀವಿ ಅಂತ. ಅವಳಿಗೆ ಒಂದು ಅಕ್ಕಿ ಹಾಕಿದ್ರೆ ಅವಳು 5 ಅಕ್ಕಿ ಮಾಡಿ ಕೊಡ್ತಾಳೆ. ಹಾಗಾಗಿ 3ರಲ್ಲಿ ದೇವಿ ಜೀವಂತವಾಗಿದ್ದಾಳೆ ಅಂತ ನನ್ನ ನಂಬಿಕೆ, ಶಾಸ್ತ್ರಗಳ ಸಮ್ಮತ ಸಮಯ. ನಿನ್ನೆ ಕೂತಾಗ ಗೌರಿ ಹಬ್ಬ ಅಂತ ಹೇಳಿದ್ರು. ಗುರುಗುಜಿ ನೀವು ಪೂಜೆ ಮಾಡಲ್ಲ. ಅಷ್ಟೊತ್ತಿಗೆ ಅಮ್ಮ ನಿಮ್ಮನ್ನು ನೋಡ್ಬೇಕು ಅಂತ ಹೇಳಿ ಅವರಿಗೆ 110 ವರ್ಷ ಅಂತ ಹೇಳಿದ್ರು. ಶಾಕ್ ಆಯ್ತು ನಂಗೆ. ಮತ್ತೆ ಅದ್ರಲ್ಲಿ ಆಶ್ಚರ್ಯ ಪಡ್ಲಿಕ್ಕೆ ಏನಿಲ್ಲ ಅನ್ನಿಸ್ತು. ಯಾಕೆ ನಮಗೆಲ್ಲ ಶುದ್ಧ ಉಸಿರನ್ನು ಕೊಟ್ಟ ತಾಯಿಗೆ ದೇವರು ಯಾಕೆ 200 ವರ್ಷ ಆಯುಷ್ ಕೊಡಬಾರದು? ಅವನು ಕೊಡ್ಲೇಬೇಕು. ನಾವೀಗ ಏನೇ ಮಾಡಿದ್ರು ಒಂದ ಸ್ಟೇಟಸ್ಸಿಗೆ ಫೋಟೋ ಹಾಕ್ತೀವಿ, ಏನೋ ಒಂದು ಮಾಡ್ತೀವಿ. ಇಷ್ಟು ಮಾಡಿದ್ವಿ, ಒಂದು ಗಿಡ ನೆಟ್ರೆ ಅದನ್ನ 10 ಸಲ ಹೇಳ್ಕೊಂಡು ತಿರುಗ್ತೀವಿ, ಅದಕ್ಕೊಂದು ಬುಕ್ಕೆ ಪಬ್ಲಿಷ್ ಆಗುತ್ತೆ. ಆದ್ರೆ ಇಷ್ಟು ವೃಕ್ಷಗಳನ್ನ ನೆಟ್ಟು, ಅವರೇನು ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಅಲ್ಲ, ಫಾರೆಸ್ಟ್ರಿ ಅಲ್ಲ, ತನ್ನ ಮಕ್ಕಳಿಲ್ಲ ಅನ್ನೋ ಕೊರತೆಯನ್ನ ರಾಮಕೃಷ್ಣನ ಶಾರದಮ್ಮನಿಗೆ ಹೇಳಿದ್ರು. ನಾನು ಹೆತ್ತ ನನ್ನಿಂದ ಹುಟ್ಟಿದ ಮಗು ಬೇಕಾ, ಜಗತ್ತು ನಿನ್ನ ತಾಯಿ ಅಂತ ಕರಿಬೇಕಾ? ನೋಡಿ, ನಮ್ಮ ಹೃದಯ ಬ್ರಾಡ್ ಆಗ್ತಾ ಹೋದಾಗೂ ಮಾತೆ ಜಗನ್ಮಾತೆ ಆಗ್ತಾಳೆ ಅನ್ನಲಿಕ್ಕೆ ಸಾಕ್ಷಿ. ಇವತ್ತು ಅದಕ್ಕೆ 2 ಇನ್ನೊಂದು ಪೌರ ಕಾರ್ಮಿಕ. ನಾವೆಲ್ಲ ಹಬ್ಬ ಮಾಡ್ತಿದ್ದು ಕಸ ಹಾಕ್ತೀವಿ ನಾಳೆ ಬೆಳಗ್ಗೆ. ಅದನ್ನು ಶುಚಿ ಮಾಡಿ ಬೆಳಗ್ಗೆ ನಮಗೆ ಮತ್ತೆ ಹಬ್ಬಕ್ಕೆ ಅಣಿವು ಮಾಡಿಕೊಡೋದು ಆ ಕಸ ಹೊಡೆಯೋದು. ಅವರೇ ಲಕ್ಷ್ಮಿ, ಬೇರೆ ಯಾರು. ವರಮಹಾಲಕ್ಷ್ಮಿಗೆ ನಮ್ಮ ಆಶ್ರಮದವರೆಲ್ಲ ಕೇಳಿದ್ರು ಏನ್ ಮಾಡ್ಬೇಕು ಅಂತ ಹೇಳಿ. ವರಮಹಾಲಕ್ಷ್ಮಿಗೆ ನಿಮ್ಮ ಪೌರ ಕಾರ್ಮಿಕರು, ಬೀದಿ ಕಸ ಹೊಡೆಯೋರಿಗೆಲ್ಲ ಕರೆದು ಬಿಟ್ಟು ಜಗತ್ತು ಅವರನ್ನ ನಿಷ್ಠೂರವಾಗಿ ನೋಡ್ತೀವಿ. ಅವ್ರಿಲ್ಲ ಅಂತ ಹೇಳಿದ್ರೆ ಜಗತ್ತು ನಿಷ್ಠೂರವಾಗಿ ಕಾಣುತ್ತೆ. ಯಾಕೆ? ಕೊಳಕಾದ್ರೆ ನೋಡ್ಲಿಕ್ಕೆ ಚೆನ್ನಾಗಿದೆ. ಅವರನ್ನು ಗೌರವ ಕೊಡೋದು ಕಲೀರಿ. ಲಕ್ಷ್ಮಿ ಅಂದ್ರೆ ಶುದ್ಧ. ಇವತ್ತು ಆ 2 ಆಗಿದೆ. ಹಾಗಾಗಿ ನನ್ನ ಇಷ್ಟು ವರ್ಷದ ಗೌರಿ ಹಬ್ಬದಲ್ಲಿ ಅಥವಾ ಗಣೇಶನ ಹಬ್ಬದಲ್ಲಿ ನಾವು ಮೊನ್ನೆ ಒಂದು ಅನೌನ್ಸ್ಮೆಂಟ್ ಮಾಡಿದ್ವಿ. ಇನ್ನಾದ್ರೂ ಪ್ರಕೃತಿಗೆ ಅಹಿತವಾಗದ ಗಣಪತಿಯನ್ನು ಇಡಿ ಅಂತ. ಅದನ್ನು ಪ್ರಾಯೋಗಿಕವಾಗಿ ಮಾಡಬೇಕಿತ್ತು. ಇವತ್ತು ಯಾಕೆ ಗಾಂಧಿ ವಾದದಲ್ಲಿದೆ, ಹೇಳಿದ ಹಾಗೆ ಬದುಕಬೇಕು. ಪಾಪ ನಮ್ಮ ಪ್ರೊಫೆಸರ್ ನನ್ನನ್ನು ದೊಡ್ಡ ಬಿರುದೆಲ್ಲ ಕೊಟ್ಟರು. ಅದಕ್ಕೆಲ್ಲ ದೊಡ್ಡ ಯೋಗ್ಯತೆ ನಂಗೆ ಕಾಣಲಿಲ್ಲ. ಅಜ್ಜಿ ಮಾಡಿದ ಒಂದು ಕೆಲಸವೂ ನಾನು ಅವ್ರ ಮಟ್ಟಿಗೆ ಮಾಡಲಿಲ್ಲ. ಹಾಗಾಗಿ ನಿಮ್ಮ ಗೌರವಕ್ಕೆ ನನ್ನ ಪ್ರತಿ ಗೌರವ. ಆದ್ರೆ ಆ ವರ್ಡಿಗೆಲ್ಲ ನನಗೆ ಯೋಗ್ಯತೆ ಇಲ್ಲ ಅನ್ಕೊಳ್ತು. ಸುಳ್ಳು ಹೇಳಬಾರದಲ್ಲ. ಶುರುವೇ ಒಂದು ಶ್ಲೋಕ ಹೇಳ್ತು, ಸತ್ಯಬ್ರಹ್ಮಾಯ ವಿದ್ಮಹೆ. ಸತ್ಯವನ್ನು ಒಪ್ಕೊಳ್ಳೋದೇ ದೇವರು ಅಂದ್ರೆ ಸತ್ಯ ಅಷ್ಟೇ. ನಮ್ಮ ಎಲ್ಲಾ ಹಬ್ಬಗಳನ್ನ ವೀರ ಸಾವರ್ಕರ ಗಣಪತಿಯನ್ನು ಇಟ್ಟಿದ್ದು ನಮ್ಮಲ್ಲಿ ದೇಶಭಕ್ತಿ ಬರಕ್ಕೆ. ಕೊನೆಗೆ ಟ್ರೆಂಡ್ ಚೇಂಜ್ ಆಗಿ ಅದು ವೆಸ್ಟರ್ನ್ ಇನ್ಫ್ಲೂಯೆನ್ಸ್ ಆಗಿ ಅದು ಗಣೇಶ ಪಂಚರತ್ನ ಹೋಗಿ ಪಿಕ್ಚರ್ ಹಾಡುಗಳು ಶುರುವಾಯಿತು. ಗಣಪತಿ ಹಬ್ಬ ಅಂದ್ರೆ ಸ್ಟೆಪ್ ಹಾಕು ಪಟಾಕಿ ಹೊಡೆಯೋದು. ಬೆಂಗಳೂರಲ್ಲಿ ಅದು ಫ್ಯಾಷನ್ನು ಆಯ್ತು. ಮತ್ತೆ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರಿಗೆ ಅದನ್ನ ಹಬ್ಬದ ಜೊತೆಗೆ ಅದನ್ನು ಕ್ಲೀನ್ ಮಾಡೋ ಕೆಲಸ. ಅಲ್ಲಿ ಪಟಾಕಿ ಹೊಡಿಬೇಡಿ. ಯಾಕೆ? ನಾವೆಷ್ಟು ಸ್ವಾರ್ಥಿಗಳಂತ. ಪಕ್ಕದ ಮನೆಯಲ್ಲಿ ಹಾರ್ಟ್ ಪೇಷಂಟ್ ಇದ್ದಾರೆ ಅನ್ನೋ ಸ್ವಯವೂ ನಮಗಿರಲ್ಲ. ನಾವು ಖುಷಿಲಿರ್ಬೇಕು. ಆ ಕೆಟ್ಟ ಸ್ವಾರ್ಥಕ್ಕೆ ಪ್ರಪಂಚದಲ್ಲಿ ಪ್ರತಿಯೊಬ್ಬರಲ್ಲೂ ಆ ಕೆಟ್ಟ ಸ್ವಾರ್ಥ ಇದೆ. ನಾನು ಮಾತ್ರ ಬದುಕಬೇಕು. ಅಮ್ಮ ಒಂದು ಮಾತು ಹೇಳಿದ್ರು, ದೇಶ ಚೆನ್ನಾಗಿರ್ಲಿ. ಅವ್ರು MBA ಅಲ್ಲ, ಸ್ಕಾಲರ್ ಅಲ್ಲ, BE ಅಲ್ಲ, MBBS ಅಲ್ಲ. ಹಾಗಾದ್ರೆ ನಮ್ಮೆಲ್ಲ ಸರ್ಟಿಫಿಕೇಟ್ ಒಲೆಗೆ ಹಾಕ್ಬೇಕು ಅಂತ. ಯಾಕೆ? ಅವರು ನಡೆದಾಡಿದ್ರು, ನಾವು ಬಾಯಲ್ಲಿ ಭಾಷಣ ಮಾಡಿದ್ವಿ.
ಹಾಗಾಗಿ ನಾವೆಲ್ಲ ಪ್ರಕೃತಿಯನ್ನು ಪ್ರೊಟೆಕ್ಟ್ ಮಾಡಬೇಕು. ನಾವು ಬೆಂಗಳೂರಲ್ಲಿ ಫ್ಲಾಟ್ ಇಟ್ವಿ, ಇಟಲಿಯಲ್ಲಿ ಚಿನ್ನದ ಕ್ಲೋಸೆಟ್ ಇಟ್ವಿ, ಏನ್ ಯೂಸ್ ಆಯ್ತು? ಹೆಣ ಬಿತ್ತಷ್ಟೇ. ಕ್ಲೋಸೆಟ್ ಅಲ್ಲೇ ಉಳ್ಕೊಂಡ್ವಿ. ಕ್ಲೋಸೆಟ್ ಎಲ್ಲ ಪೂರವನ್ನು ಕ್ಲೋಸ್ ಆದ ಕಾರಣ ಏನು? ಶುದ್ಧ ಗಾಳಿ ಇಡ್ಲಿಲ್ಲ ಪ್ರಪಂಚದಲ್ಲಿ. ಶೇರ್ಸ್ ಅಲ್ಲಿ ದುಡ್ಡಿಟ್ವಿ, ಫ್ಲಾಟ್ ಅನ್ನು ಇಂಟೀರಿಯರ್ ಮಾಡಿದ್ವಿ, ಇರೋ ಮರ ಕಡಿದು. ನಮ್ಮ ಬೆಂಗಳೂರಲ್ಲಿ ಕೇಳಬೇಕು ಅಂತ ಹೇಳಬೇಕಾಗಿಲ್ಲ, ಕೆರೆ ಎಲ್ಲ ಕೆಂಪೇಗೌಡರು ನೀರು ಕುಡಿಲಿ ಅಂತ ಮಾಡಿದ್ರೆ, ಅವರು ಸೊಸೆ ಕೆರೆಗೆ ಹಾನಿ ನೀರು ಬರಲಿ ಅಂತ ತ್ಯಾಗ ಮಾಡಿದ್ರೆ, ನಾವು ಆ ಕೆರೆ ಮುಚ್ಚಿ ಇರೋ ನೀರನ್ನು ಹಾಳು ಮಾಡಿ ಫ್ಲಾಟ್ ಕಟ್ಬಿಟ್ಟು ಅದೇ ನೀರನ್ನು ಮತ್ತೆ ರೀಸೈಕಲ್ ಮಾಡಿ ಏನು ಪೊಲ್ಯೂಟೆಡ್ ವಾಟರ್ ಅನ್ನ ಮತ್ತೆ ಕುಡಿತಾ ಇದ್ದೀವಿ. ನಮ್ಮ ಹತ್ರ ಶುದ್ಧ ಜಲ ಇಲ್ಲ, ಶುದ್ಧ ಗಾಳಿ ಇಲ್ಲ, ಶುದ್ಧ ಆಹಾರ ಇಲ್ಲ. ಆದ್ರೆ ನಾವೊಂದು ಬೋರ್ಡ್ ಹಾಕೊಳ್ತೀವಿ, ಹೆಲ್ತಿ ಪರ್ಸನ್. ಯಾವ್ದ್ರಲ್ಲಿ ಅಂತ ನಿಮ್ಗೆ ಇವತ್ತಿನ ತನಕ ಗೊತ್ತಾಗ್ಲಿ. ವೆಲ್ತಿ ಪರ್ಸನ್ ಅಂತ, ಆರೋಗ್ಯ ಇದ್ದ ದುಡ್ಡಿದೆ ಅಂತ ಮಾಡ, ಅವನಿಗೆ ವೆಲ್ತ್ ಇಲ್ಲ. ದೇಹ ಇದ್ರೆ ತಾನೇ ಅವನು ಹೋಗಿ ಸ್ವೀಟ್ ತಿನ್ನೋದು, ಶುಗರ್ ಇಟ್ಕೊಂಡು ತಿಂದ್ರೆ ಅವನು ವೆಲ್ತಿ ಪರ್ಸನ್ ಅಲ್ಲ, ಹೆಲ್ತಿ ಪರ್ಸನ್ ಅಲ್ಲ. ಅಜ್ಜಿ ಇವತ್ತು ಹೆಲ್ತಿ ಪರ್ಸನ್ ಅಂದ್ರೆ ಅಜ್ಜಿ ಶುದ್ಧ ಗಾಳಿ, ಶುದ್ಧ ನೀರು, ರಾಗಿ ಮುದ್ದೆ ಅನ್ಕೊಳ್ತೀನಿ ಊಟದಲ್ಲಿ ಇವತ್ತು. ಯಾಕೆ ನಮಗೆ ನಮ್ಮ ಹಳ್ಳಿಲೆಲ್ಲ ಮೊದಲಿತ್ತು, ಸಣ್ಣ ಮಕ್ಕಳಿಗೆ ರಾಗಿ ಮಣ್ಣಿ ಕೊಡ್ತಾ ಇದ್ರು, ನಾನೆಲ್ಲ ತಿಂದಿದ್ದೆ. ಈಗ ಯಾರಿಗಾರು ಕೊಟ್ರೆ ಅದು ಸ್ಟ್ಯಾಂಡರ್ಡಿಗೆ ದೊಡ್ಡ ಕಷ್ಟ ಅಂತ. ಸಿರ್ಲ್ಯಾಕ್ ಕೊಟ್ಟಾಯ್ತು, ಜೂನಿಯರ್ ಹಾರ್ಲಿಕ್ಸ್ ಕೊಟ್ಟಾಯ್ತು. ಆದ್ರೆ ಅವೆಲ್ಲ ಇನ್ನು ಜೂನಿಯರ್ ಆಗಿ ಉಳಿದಿದ್ದಾವ ಬಿಟ್ರೆ ಮೆಚ್ಯೂರ್ ಆಗ್ಲಿ. ನಮ್ಮ ಹುಡುಗರಿಗೆ ಈ ಮರ ಯಾವ್ದು ಅಂದ್ರೆ ಬಾಳೆ ಮರ ಕತೆ ಹೇಳುದಿಲ್ಲ. ಒಂದ್ ಸಣ್ಣ ಜೋಕ್ ಹೇಳ್ತೀನಿ. ನಮ್ಮ ಆಶ್ರಮಕ್ಕೆ ಒಬ್ಬ ಕನ್ನಡ ಮೀಡಿಯಂ ಅಲ್ಲಿ ಓದವನು ICIC ಒಂದು ಬಂದಿತ್ತು. ಆಪಲ್ ಎಲ್ಲರಿಗೂ ಗೊತ್ತು, ಬೇರ್ಲೆಕಾಯಿ ತೋರಿಸ್ತೇನೆ, ಇದು ಯಾವ್ದ್ರಲ್ಲಿ, ಇದು ಒಂದು ಬಳ್ಳಿದು ಒಂದು ICIC. ಅವಾಗ ಅನ್ಕೊಂಡೆ, ಇಂಟೆಲಿಜೆನ್ಸ್ ಅಲ್ಲಿ ಇದ್ದಾನೆ ಪಾಪ, ಅವನಿನ್ನು ಪ್ರಾಕ್ಟಿಕಲಿಗೆ ಬಂದಿಲ್ಲ. ನಾವೇನೇ ಮಾಡ್ಬೇಕಾದ್ರೂ ಪ್ರಾಕ್ಟಿಕಲಿ ಥಿಂಕ್ ಮಾಡ್ಬೇಕು. ನೋಡಿ, ಇಷ್ಟೇ ಸಿಂಪಲ್ ಆಗಿ ಗಣೇಶನ್ ಇಡ್ಬೋದಲ್ಲ. ಇಡೀ ಊರ ಆಡಂಬರ ಮಾಡಿ, ಅದೆಲ್ಲ ಡೊನೇಷನ್ ಕಲೆಕ್ಟ್ ಮಾಡಿ, ಅದರಲ್ಲಿ ಡಬ್ಬಂಗುಚ್ಚಿ ಆಡಿ, ಮತ್ತೆ ಡ್ಯಾನ್ಸ್ ಮಾಡಿ, ಆ ದುಡ್ಡಲ್ಲಿ ಮತ್ತೆ ಗೋವಾಕ್ಕೆ ಹೋಗೋ ಪಾರ್ಟಿ ಮಾಡಿ, ಅಲ್ಲಿ ತಲೆ ಹೊಡ್ಕೊಂಡು ಮತ್ತೆ ಅದು ಟಿವಿಲಿ ಬಂದು ಮತ್ತೆ ಇನ್ನೊಂದಿಷ್ಟು ತಲೆ ಹರಟೆಗಳಿಗೆ ಇಲ್ಲಿ ವೀಲಿಂಗ್ ಮಾಡ್ಲಿಲ್ಲ ಅಂದ್ರೆ ಸಮಾಧಾನ ಆಗುದಿಲ್ಲ. ಗಣಪತಿ ಆದ್ಮೇಲೆ ಅವರಿಗೆ ವಿಜಯದಶಮಿ ಆಗ್ಬೇಕಲ್ಲಿ. ಮತ್ತೆ ಬೆಳಿಗ್ಗೆ ಓಂ ಗಂ ಗಣಪತಿ ನಮ್ಮ ಪೆಕ್ಕು ತಲೆಗೆ ಹೋದ್ಮೇಲೆ ಗಂಡು ಮಾಮ. ಯಾಕೆ ನಾವು ಕೃಷ್ಣಂದು ರಾಮಂದೆಲ್ಲ ಬಿಡುವ, ಎಟ್ ಪ್ರೆಸೆಂಟ್ ಇದು ನಮ್ಮ ಮನೇಲಿ ಎಲ್ಲರ ಮನೇಲೂ ನಡೀತಾ ಇರೋದು. ಅವಾಗ ಒಂದಿನ ಅಸಹ್ಯ ಅನ್ನಿಸ್ತು. ನಾವೊಂದು ಸಭೆಯಲ್ಲಿ ಕೇಳ್ತು, ನೀವು ಗಣೇಶ್ ಡ್ಯಾನ್ಸ್ ಮಾಡ್ಬೇಕಾ, ಅದಕ್ಕೆ ಆರ್ಕೆಸ್ಟ್ರಾ ಇಟ್ಟು ಕುಡೀರಿ, ಯಾರು ಬೇಡ ಅಂದ್ರು. ಅದು ನಿಮ್ಮ ಪರ್ಸನಲ್ ಹಾಬಿ. ಹಿಂದೂ ಸಂಸ್ಕಾರವನ್ನು ಹಾಳು ಮಾಡಬೇಡಿ. ನಿಮ್ಮ ತಂದೆ ಇವತ್ತು ಭಾರತ ಉಳ್ಕೊಂಡಿದೆ ಅಂದ್ರೆ ಸಂಸ್ಕಾರದಿಂದ, ದುಡ್ಡಿಂದ ಅಲ್ಲ. ಮೋದಿ ಹೋದ ತಕ್ಷಣ ಉಳಿದ ದೇಶದವರು ಭಾಷೆ ಬರಲಿಲ್ಲ ಅಂದ್ರೂ ಕೈ ಮುಗಿತಾರೆ ಅಂದ್ರೆ ಅದೇ ಸಂಸ್ಕಾರ. ಅದು ನಮ್ಮ ಸ್ವದೇಶಿ ತಾಕತ್ತು. ಅದು ನಾವು ಹಬ್ಬ ಇದ್ದಾಗ ಮಾತ್ರ ಇಡ್ಲಿಕ್ಕಲ್ಲ. ಹಬ್ಬ ಆಗೋದು ಯಾವಾಗ? ಹುಟ್ಟು ಹಬ್ಬ ಆಗೋದು, ಹುಟ್ಟು ಸಾರ್ಥಕ ಆದ. ಇವತ್ತ ಅಜ್ಜಿದ ಹುಟ್ಟು ಹಬ್ಬ ಆಗಿದೆ. ಯಾಕೆ? ಇಡೀ ಜಗತ್ತವರನ್ನು ತಾಯಿ ಅಂತ ಒಪ್ಪಿದೆ. ತಪಸ್ಸಿಗೆ ಬಸ್ ಮಾಡಿ ಅಲ್ಲ, ಗುಹೆಲ್ ಕೂತು ತಪಸ್ ಮಾಡಿದ್ರೆ ಅವರೊಬ್ರು ಯೋಗಿನಿ ಆಗ್ತಾ ಇದ್ರು. ಎಷ್ಟೋ ಜನಕ್ಕೆ ಉಸಿರು ಕೊಡ್ಲಿಕ್ಕೆ, ನೆರಳು ಕೊಡ್ಲಿಕ್ಕೆ ಮರದಡಿ ಅವಾಗ ಎಲ್ಲಿತ್ತು ಬಸ್ ಸ್ಟ್ಯಾಂಡ್ ಎಲ್ಲ. ನಮ್ಮ ಹಿಂದಿನವರಿಗೆಲ್ಲ ಒಂದು ಅಭ್ಯಾಸ ಇತ್ತು, ಹಲಸಿನ ಹಣ್ಣು ತಿಂದ್ರೆ ನಮ್ಮ ಹಾಗೆ ನನ್ನ ಜೋಬಿಗೆ ಹಾಕು, ಎಸ್ತ್ ಹೋಗ್ತಿಲ್ಲ, ಅವ್ರ ಜೋಬಿಗೆ ಹಾಕಿ ವಾಕ್ ಮಾಡ್ತಾ ಹಲಸಿನ ಎಲ್ಲೆಲ್ಲಿ ದಾರಿ ಇದೆ ಅಲ್ಲಿ ಎಸ್ತ್ ಹೋಗ್ತಾ ಇದ್ರು. ಅದೇ ಹಲಸಿನ ಮರ ಈಗ ರೋಡ್ ಬದಿ ನಮಗೆ ಕಾಣ್ತಾ. ನಾವು ಅದನ್ನೆಲ್ಲ ಮಾಡ್ಲಿಲ್ಲ. ನಾವು ಮೊನ್ನೆ ಒಬ್ಬನಿಗೆ ಹೇಳಿದೆ, ತಂದೆ ತೀರ್ ಹೋದಾಗ ಗೋಕರ್ಣದಲ್ಲಿ ಅಣ್ಣ ನೀನು ತೆಂಗಿನಕಾಯಿ ಕೊಡೋ ಬದಲು ಜೊತೆಗೊಂದು ತೆಂಗಿನ ಗಿಡನೂ ಕೊಡು, ನಾಳೆ ಅಕಸ್ಮಾತ್ ನೀನು ತೀರ್ ಹೋದ್ರು ಆ ತೆಂಗಿನಕಾಯಿ ದಾನ ಆಗ್ತಾ ಇರುತ್ತೆ. ನಾವೇನೇ ಮಾಡಿದ್ರು ವಿ ಹ್ಯಾವ್ ಟು ಯೂಸ್ ದ ಕನ್ಸ್ಟ್ರಕ್ಟಿವ್ ವಿಷನ್, ಅವಾಗ ಕೆಲಸ ಆಗ್ತದೆ. ನಾವು ಬರೀ ಭಾಷಣ ಕೇಳೋದು, ಮನೆಗೆ ಹೋಗೋದು. ಅಟ್ಲೀಸ್ಟ್ ಇವತ್ತು ಹಾಗಾಗಿ ನಾವಿವತ್ತು ನಿಜವಾಗ್ಲೂ ಗೌರಿ ಹಬ್ಬ ಮಾಡ್ತೀವಿ ಅಂದ್ರೆ ಫಸ್ಟ್ ಪ್ರಕೃತಿಯನ್ನು ಪ್ರೊಟೆಕ್ಟ್ ಮಾಡೋದು ಶುರು ಮಾಡುವ ಭಾಷಣ ಅಲ್ಲ. ನಾವು ಮೊನ್ನೆನೂ ಹೇಳಿದೆ, ಕೊರೋನಾ ಟೈಮಲ್ಲಿ ಮನೇಲಿ ಕೂತು ಪಬ್ಜಿ ಆಡೋ ಬದಲು ಮನೆ ಬಾಗ್ಲಲ್ಲಿ ಒಂದಿಷ್ಟು ಸ್ಪಾಟ್ಗಳಲ್ಲಿ ಔಷಧಿ ಗಿಡ ಹಾಕಿ ತಲೆ ಸ್ವಲ್ಪ ಫ್ರೀ ಆಗುತ್ತೆ. ನಮ್ಮ ಹೆಣ್ಮಕ್ಳೆಲ್ಲ ಅಕ್ಕಿ ಟಿವಿಲಿ ಬೆಗ್ಗಿಗೆ ಹೋಗಿ ನಿಂತಿದ್ರು. ಮಾಡರ್ನ್ ಗೌರಿ ಆಗ್ಲಿಕ್ಕೆ ಅವ್ರದ್ದು ಪ್ರಯತ್ನ.
ನಾನು ಮೊನ್ನೆ ಹೇಳಿದೆ, ನೀವು ಏನೇ ಮೊದಲು ನಮ್ಮ ಅಜ್ಜಿ ಎಲ್ಲ ಇರ್ತ ಹೆಣ್ಣು ಮಗು ಸ್ಯಾರಿಯನ್ನ ಸ್ವಲ್ಪ ಹೀಗೆ ಮೈ ಕಾಣುವಾಗ ಹಾಕಿಕೊಂಡು ಬಂದ್ರೆ ಅದು ನಮ್ಮ ಸಂಸ್ಕಾರ ಅಲ್ಲ, ಅವಳನ್ನ ಯೋಗದಿಂದ ನೋಡ್ಬೇಕು, ಭೋಗದಿಂದ. ಈಗ ಹಾಗೆಲ್ಲ ಇಲ್ಲ. ಈಗೆಲ್ಲ ಹೇಳ್ತಾರೆ ಬಟ್ಟೆಗೆ ಕೊರತೆ. ನಮ್ಮ ದೇಶದಲ್ಲಿ ಈಗ ಬಟ್ಟೆ ಕೊರತೆ ಇಲ್ಲ. ಅವರೆಲ್ಲ ಈಗ ಹರಿದ ಬಟ್ಟೆ ಹಾಕೋದ್ರಲ್ಲೇ ಆನಂದದಲ್ಲಿ. ಅದು ಫ್ಯಾಷನ್. ಮೊದಲು ಸ್ಕೂಲಲ್ಲಿ ನಗಾಡ್ತಿದ್ರು, ಈಗ ಟೋನ್ ಜೀನ್ಸಿಗೆ 2,000 ರೂಪಾಯಿ ಜಾಸ್ತಿ, ಯಾಕೆ 2 ಪೀಸ್ ಹರಿದು ಕೊಟ್ಟಿರ್ತಾರೆ. ಇದು ಹಳೆ ತಲೆಗಳು ಮಾಡಿ ಯೂಸ್ ಮಾಡ್ಬೇಕಾದ ಕೆಲಸ. ಬರೀ ಕೂತ್ಕೊಂಡು ಒಂದೇ ಮಾತರಂ ಹೇಳೋದು, ಬಾವುಟ ಬೈಕ್ ಮೇಲೆ ಇಟ್ಕೊಂಡು ಗಾಡಿ ಮಾರ್ಚ್ ಫಾಸ್ಟ್ ಮಾಡೋದು, ಇದರಿಂದ ಏನು ಯೂಸ್ ಇಲ್ಲ. ಅದನ್ನ ಮತ್ತೆ ಸ್ಟೇಟಸ್ಗೆ ಹಾಕೋದು. ಇನ್ನೊಬ್ಬ ತುಂಬಾ ಚೆನ್ನಾಗಿ ಕಾಣ್ತೀವ, ಮುಂದೆ ಏನ್ ಮಾಡ್ದ ನೋಡ್ಬೇಕು. ಆಮೇಲೆ ಸ್ವಲ್ಪ ದೂರ ಆದ್ಮೇಲೆ ಗಾಡಿ ನಿಲ್ಸೊಂದು ಮಾಡಿದ್ದಾನೆ, ಅದನ್ನು ಹಾಕ್ಬೇಕು ಸ್ಟೇಟಸ್. ನಾನು ಮೊನ್ನೆ ನಾಡಿದ್ದು ನನ್ನ ಹುಟ್ಟಿದಬ್ಬ ಅಂತಿದ್ರು, ಅದಕ್ಕೆ ಯಾರು ಕಾಟ ಹೋಗ್ಬೇಡ ಅಂತ ತಿರುಪತಿಗೆ ಹೊರಟಿ. ನಂಗೆ ಹುಟ್ಟು ಹಬ್ಬ ಮಾಡ್ಕೊಳಕೇನು ಅಂತ ಇದು ದೊಡ್ಡ ಕೆಲಸ ನಾನು ಮಾಡಲಿಲ್ಲ. ಅಂತ ರಿಕ್ವೆಸ್ಟ್ ಮಾಡಿದ್ದೆ, ಎಲ್ಲರೂ ಒಂದು ಗಿಡ ನೆಡಿ, ನಿಮ್ಮನೆ ಹತ್ರ ಬಡವರಿಗೆ ಊಟ ಹಾಕಿ. ಯಾಕೆ ದೇವರನ್ನ ಏನೋ ಸಂಭ್ರಮ ಮಾಡಿ ನಂಗೆ ಏಲಕ್ಕಿ ಹಾರ ಹಾಕಿದ್ರು, ಅದೊಂದು ದೊಡ್ಡ ಸೋಷಿಯಲ್ ವೇಸ್ಟ್. ಯಾಕಂದ್ರೆ ಅದು 3 kg ಏಲಕ್ಕಿ ಇರ್ತದೆ, ರೈತರಿಗೆ ಹೆಲ್ಪ್ ಆಯ್ತು. ಅದನ್ನ ಅಜ್ಜಿಗೆ ಹಾಕ್ದೆ, ಯಾಕೆ ಅಜ್ಜಿಗೆ ಅದನ್ನ ಹಾಕಿಸ್ಕೊಳ್ಳೋ ಯೋಗ್ಯತೆ ಇದೆ. ನಂಗೆ ಬಂದಿದೆ, ನನಗೆ ಕಾಣ್ಲಿಲ್ಲ, ಕಂಡಿದ್ದೀನಿ, ಹಾಕೊಳ್ಳೋಣ. ಅಜ್ಜಿ ಏನೇನೋ ಹೇಳಿದ್ರು, ದುಡ್ಡು ಬರ್ಲಿ, ಸೌಭಾಗ್ಯ ಬರ್ಲಿ, ಅದೆಲ್ಲ ನಿಜವಾದ ಸಮಾಧಾನ ಯಾರಿಗೂ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಸಿಂಗಲ್ ಡಿಸೈರ್ ಇದ್ರೆ ಸಾಕು, ಅವ್ರು ಡೆವಿಲ್ ಆಗ್ಬೇಕು. ಒಂದು ಆಸೆ ಸಾಕಂತೆ ಮನುಷ್ಯ ನಾಡು. ಆ ಆಸೆ ಇಲ್ಲದೆ ಜಗತ್ತಿಗೆ ಒಳ್ಳೇದಾಗ್ಲಿ ಅಂತ ಹೇಳಿ ಆಸೆ ಪಟ್ಟ ಅಜ್ಜಿ ಇವತ್ತು ನಮ್ಮ ಜೊತೆಗಿದ್ದಾನೆ. ಇವತ್ತು ನಿಜವಾದ ಗೌರಿಗೆ ನಾವು ನಮಸ್ಕಾರ ಮಾಡಿದ್ವಿ. ಮಣ್ಣಿನ ಗೌರಿ ಅಲ್ಲಿದೆ, ಮಣ್ಣಿನ ಗಣಪತಿಯು ಅಲ್ಲಿದೆ. ಆ ಮಣ್ಣಿಗೆ ಹಸಿರು ಉಳಿಸಿದ ಗೌರಿ ಇಲ್ಲಿ ಕೂತಿದ್ದಾರೆ ಇವತ್ತು. ಹಾಗಾಗಿ ಈ ಗೌರಿ ಹಬ್ಬ ನಮಗೆ, ನನಗೆ, ಇಲ್ಲಿದ್ದವರಿಗೆಲ್ಲ ಸ್ಪೆಷಲ್ ಅಂತ ಕಾಣ್ತೀನಿ. ಹಾಗಾಗಿ ಅಜ್ಜಿಗೊಂದು ಗುರುದಕ್ಷಿಣೆ ನಾವೆಲ್ಲ ಸೇರಿ ಕೊಡುವ. ಯಾಕೆ ಅಜ್ಜಿ ನಾಳೆ ದೇಹ ಬಿಟ್ಟರು. ಮಲೆನಾಡು ಮುಖ ಅಂತೇನು ಮೊನ್ನೆ ಪ್ರೋಗ್ರಾಮ್ ಮಾಡಿದ್ರು. ಇವತ್ತು ಜೀವಂತ ಶಿಲೆ ಇಲ್ಲಿದೆ ಮಲೆನಾಡು. ಅಲ್ಲೆಲ್ಲ ಆರ್ಟಿಸ್ಟ್ಗಳು ರೆಡಿ ಮಾಡಿದಿದೆ. ಇಲ್ಲಿ ಬ್ರಹ್ಮ ನಮ್ಮಂತ ಎಲ್ಲ ಸ್ವಾರ್ಥಿಗಳ ಮಧ್ಯೆ ನಿಸ್ವಾರ್ಥವಾದ ಒಂದು ಮಲೆನಾಡು ಮುಖನಲ್ಲಿ ರೆಡಿ ಮಾಡಿ ಕೂರಿಸಿದ್ದಾರೆ. ನಿಜ ಪ್ರೋಗ್ರಾಮ್ ಸಮಾರೋಪ ಇವತ್ತು ಆಗ್ತಾ ಇದೆ ಅಂತ ಅನ್ಕೊಳ್ತೀನಿ. ಹಾಗಾಗಿ ಎಲ್ಲರಿಗೂ ಒಳ್ಳೇದಾಗ್ಲಿ. ಎಲ್ಲರೂ ಅಜ್ಜಿಗೋಸ್ಕರ ಒಂದು ಗಿಡ ನೆಡಿ. ಅಜ್ಜಿಗೆ ಏನಿಷ್ಟ ಅದನ್ನು ಮಾಡ್ಬೇಕು. ಅಜ್ಜಿಗೆ ನೀವು ಅವಾರ್ಡ್ ಕೊಟ್ಟರೆ ಖುಷಿ ಆಗಲ್ಲ. ಅಜ್ಜಿಗೆ ಒಂದು ಗಿಡ ನೆಟ್ರೆ ಅವ್ರಿಗೆ ನಿಜ ತೃಪ್ತಿ ಆಗುತ್ತೆ. ಹಾಗಾಗಿ ನಾವೆಲ್ಲ ಇವತ್ತೊಂದು ಗಿಡ ನೆಡೋ ಮೂಲಕ ಅಜ್ಜಿಗೆ ಗುರುದಕ್ಷಿಣೆ ಜೊತೆಗೆ ಪ್ರಕೃತಿಯಲ್ಲಿ ಒಂದು ಕಾನ್ಶಿಯಸ್ನೆಸ್ ಅನ್ನ ಸೊಸೈಟಿಯಲ್ಲಿ ಇವತ್ತು ಓಪನ್ ಅಪ್ ಮಾಡುವ ಅಂತ ಹೇಳಿ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಒಳ್ಳೆಯದಾಗುತ್ತೆ. ಧನ್ಯವಾದ.